ಜಿಲ್ಲಾಧ್ಯಕ್ಷರು ಶ್ರೀ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾದಂಥ ರೀನಾ ಪ್ರಕಾಶ್ ಮೋರ್ಚಾಧ್ಯಕ್ಷರಾದ ನನ್ನ ಹೃತ್ಪೂರ್ವಕವಾದಂಥ ನಮಸ್ಕಾರಗಳು ಇಂಥಗಳನ್ನು ಸಲ್ಲಿಸುತ್ತಾ ಇಡೀ ಒಂದು ಭಾರತೀಯ ಪರಂಪರೆ, ನಮ್ಮ ಸಂಸ್ಕೃತಿ ಇರ್ಬೋದು, ನಮ್ಮ ಇತಿಹಾಸ, ಅದರಲ್ಲಿ ಭಾರತೀಯ ಒಂದು ಪದ್ಧತಿಗಳಿರ್ಬೋದು, ಎಲ್ಲನೂ ಕೂಡ ರಕ್ಷಣೆ ಮಾಡಿರೋದು ಮನೆಯಲ್ಲಿ, ಸಮಾಜದಲ್ಲಿ, ಇಡೀ ಭಾರತದಲ್ಲೇ ನಮ್ಮ ಮಹಿಳೆಯರು ಅಂತ ಹೇಳಿದ್ರೆ ತಪ್ಪಲ್ಲ. ಸೊ ಇದು ನಿಜಕ್ಕೂ ಅವ್ರಿಗೆ ನಮ್ಮ ಇಡೀ ಒಂದು ಏನು ವ್ಯವಸ್ಥೆ ಇದೆ, ಅವರ ಅತ್ಯಂತ ಮಹತ್ವವಾದಂಥ ಒಂದು ಕೊಡುಗೆ ಏನಿದೆ, ಜೊತೆಗೆ ಭಾರತೀಯ ಒಂದು ಸಾಂಸ್ಕೃತಿಕ ವ್ಯವಸ್ಥೆಯಲ್ಲೂ ಕೂಡ ಅತ್ಯಂತ ಮಹತ್ವವಾದಂಥ ಏನು ಪಾತ್ರ ಇದೆ, ಅದೆಲ್ಲನೂ ಗುರುತಿಸಿ, ಜೊತೆಗೆ ವೈಯಕ್ತಿಕವಾಗಿಯೂ ಕೂಡ ನನ್ನ ವಂಶದ ಒಂದು ಹಿನ್ನೆಲೆ ತಮ್ಮೆಲ್ಲರಿಗೂ ತಿಳಿದಿರೋಂಥದ್ದು ಸಂಗತಿ. ಇವತ್ತೇನಾದರೂ ಆ ವಂಶ ಉಳಿದಿದ್ರೆ ಮಹಿಳೆಯರು, ಮಹಾರಾಣಿಯವರೇ ಕಾರಣ ಅಂತ ನಾನು ಹಲವಾರು ವೇದಿಕೆಯಲ್ಲೂ ಕೂಡ ಹೇಳಿದ್ದೀನಿ. ಅಂಥ ಒಂದು ನಾಯಕತ್ವ ಇರೋವಂಥದ್ದು ಸ್ಪಷ್ಟವಾಗಿ ನಮ್ಮ ಏನು ಕರ್ನಾಟಕದಲ್ಲಿ ಅಂಥ ಒಂದು ನಾಯಕತ್ವ ನಾವು ಹಲವಾರು ಕಡೆಯಲ್ಲಿ ನೋಡಿದ್ದೀವಿ. ಬರೀ ನಮ್ಮ ವಂಶ ಅಲ್ಲ, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಚಿತ್ರದುರ್ಗದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇರ್ಬೋದು, ಒಬ್ಬವೇ ಅವರು, ಅದು ಇಂಥ ಎಂಥ ಒಳ್ಳೆಯ ಒಂದು ಪಾರಂಪರೆ ಇದೆ ಇಲ್ಲಿ ಕರ್ನಾಟಕದಲ್ಲಿ. ಸೊ ಇಂಥ ಎಲ್ಲ ನಾಯಕರು ಮಹಿಳೆಯರಾಗಿರುವಂಥದ್ದು ಅವ್ರಿಗೆ ಒಂದು ಆಧುನಿಕ ರಾಜಕೀಯ ಚೌಕಟ್ಟಿನಲ್ಲಿ ಒಂದು ಪ್ರಾತಿನಿಧ್ಯ ಕೊಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಮಹಿಳೆಯರ ಮೀಸಲಾತಿಯನ್ನು ಪ್ರಧಾನಮಂತ್ರಿಯವರು ಸಂಸತ್ನಲ್ಲಿ ಮತ್ತು ನಾವೆಲ್ಲರೂ ಕೂಡ ಅದರ ಬೆಂಬಲಕ್ಕಾಗಿ ನಿಂತಿದ್ವಿ. ಆದರೂ ಸಹ ಅದು ಒಂದು ಏನು 2/3 ಮೆಜಾರಿಟಿ ಬೇಕಾಗಿತ್ತು, ಯಾಕಂದರೆ ಸಂವಿಧಾನ ತಿದ್ದುಪಡಿ ಮಾಡಬೇಕಾಗಿತ್ತು, ಅದು ಆಗಲಿಲ್ಲ. ನಿಜಕ್ಕೂ ನಾವೆಲ್ಲರೂ ಒಂದು ರೀತಿ ನೋವನ್ನು ಉಂಟಾಯಿತು. ಯಾಕಂದರೆ ಇಂಥ ಒಂದು ಮಹತ್ವವಾದಂಥ ವಿಷಯ, ನಿಜಕ್ಕೂ ಮಹಿಳೆಯರಿಗೂ ಒಂದು ಪ್ರಾತಿನಿಧ್ಯ ಕೊಡುವಂಥದ್ದು ಒಂದು ಅವಕಾಶ, ಇವತ್ತು ಒಂದು ಸುವರ್ಣ ಅವಕಾಶ ನಮಗೆ ಮಿಸ್ ಆಯಿತು. ಸೊ ಅದಕ್ಕಾಗಿ ಇದನ್ನು ನಾವು ಸ್ವಲ್ಪ ಚರ್ಚೆ ಮಾಡಬೇಕಾಗಿದೆ. ಭಾರತದ ಒಂದು ಇತಿಹಾಸದಲ್ಲಿ ಈಗಾಗಲೇ ಹೇಳಿದ್ದೀನಿ ಎಷ್ಟೊಂದು ಮಹತ್ವವಾದಂಥ ಪಾತ್ರ ಇತ್ತು ಮಹಿಳೆಯರಿಗೆ. ನಂತರನೂ ಕೂಡ ಆಧುನಿಕ ಒಂದು ರಾಜಕೀಯದಲ್ಲಿ ಸಂವಿಧಾನ ರಚನೆ ಮಾಡೋ ಸಂದರ್ಭದಲ್ಲೂ ಕೂಡ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಮಹಿಳೆಯರ ಪಾತ್ರ ತಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥ ಸಂಗತಿ. ಎಷ್ಟೋ ಅಂಶಗಳು ಅವರೇ ಚರ್ಚೆ ಮಾಡಿ ಈ ಥರ ಇರಬೇಕು ಅಂತ ಅವ್ರು ಹೇಳಿರ್ತಕ್ಕಂಥದ್ದು ಇರ್ಬೋದು. ಜೊತೆಗೆ ಇಡೀ ಇತಿಹಾಸದಲ್ಲೇ ಹಲವಾರು ಮಹಿಳೆಯರು ಪ್ರಧಾನಮಂತ್ರಿಗಳಾಗಿದ್ದಾರೆ, ಸ್ಪೀಕರ್ಗಳಾಗಿದ್ದಾರೆ, ಸಂಸತ್ನಲ್ಲಿ ಅನೇಕ ಎಲೆಕ್ಟೆಡ್ ಬಾಡೀಸ್ಗಳಲ್ಲಿ ತಮ್ಮದೇ ಆದಂಥ ಪ್ರಾತಿನಿಧ್ಯ ಆಗಿ ಪ್ರೆಸಿಡೆಂಟ್ ಆಫ್ ಇಂಡಿಯಾನು ಕೂಡ ಮಹಿಳೆಯರಾಗಿ, ಪ್ರಸ್ತುತ ನಮ್ಮ ಪ್ರೆಸಿಡೆಂಟು ಕೂಡ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಒಂದು ಪರಿಶಿಷ್ಟ ಪಂಗಡ ಒಂದು ಸಮುದಾಯದಿಂದ ಬಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ಸಂಗತಿ. ನಾಯಕತ್ವದ ಒಂದು ಪ್ರಶ್ನೆಯೇ ಇಲ್ಲ, ಅದು ಭಾರತಕ್ಕೆ ಅತ್ಯವಶ್ಯ. ಮತ್ತು ಭವಿಷ್ಯದ ಒಂದು ನೀತಿ ನಿಯಮಗಳನ್ನು ರೂಪಿಸಲಿಕ್ಕೂ ಕೂಡ ಒಂದು ಹೊಸ ದೃಷ್ಟಿಕೋನವನ್ನು ತರೋದಕ್ಕೆ, ಮತ್ತು ಅವರು ಇಡೀ ಭಾರತದ ಇತಿಹಾಸದಲ್ಲಿ ನಮ್ಮ ಸಂಸ್ಕೃತಿ ಎಲ್ಲನೂ ಕೂಡ ರಕ್ಷಣೆ ಮಾಡೋ ಒಂದು ಏನು ಕೆಲಸ ಮಾಡಿದ್ದಾರೆ. ಮಸೂದೆ ಎಲ್ಲ ಅನುಷ್ಠಾನ ಆಗೋ ಮೂಲಕ ಕೊಡಗುಗೆ ತಮ್ಮದೇ ಆದಂಥ ಪ್ರಾತಿನಿಧ್ಯ ಇರೋದಕ್ಕೆ ಇವತ್ತು ಒಂದು ಅವಕಾಶ ಇತ್ತು. ಅದನ್ನು ಕಾಂಗ್ರೆಸ್ ವಿರೋಧ ಮಾಡಿರ್ತಕ್ಕಂಥದ್ದು ಸ್ಥಳೀಯವಾಗಿ ನಾವು ಯೋಚನೆ ಮಾಡಿರಬೇಕಾಗಿರುವಂಥದ್ದು. ಕೊಡಗು ಥರನೇ ಬೇರೆ ಬೇರೆ ಜಿಲ್ಲೆಗಳು ಇರ್ಬೋದು, ನಾನು ಕರ್ನಾಟಕದಲ್ಲಿ ಗೊತ್ತಿಲ್ಲ ನನಗೆ, ಆದರೆ ಇಡೀ ರಾಷ್ಟ್ರದಲ್ಲಿ ಇಲ್ಲಿ ಅನೇಕ ಕಡೆ ಈ ಕ್ಷೇತ್ರಗಳು ಭಾಳ ದೊಡ್ಡದು. 22 ಲಕ್ಷ ನಮ್ಮ ಕ್ಷೇತ್ರದಲ್ಲೇ ಇದ್ದಾರೆ, ಭಾಳ ದೊಡ್ಡದು. ಎಲ್ಲರಿಗೂ ಕೂಡ ನಾವು ಪ್ರತಿನಿಧಿಸುವಂಥದ್ದು ಕರ್ತವ್ಯ ಇದೆ, ಮಾಡ್ತೀವಿ, ಇಲ್ಲ ಅಂತಿಲ್ಲ. ಆದರೂ ಸಹ ಒಂದು ಒಳ್ಳೆ ಸಿಸ್ಟಮ್ ಅಂದರೆ ಅದು ಪ್ರಾಯೋಗಿಕ ರೀತಿಯಲ್ಲಿ ನಾವು ನೋಡಿದ್ರೆ ಇನ್ನೂ ಹೆಚ್ಚು ಒಂದು ತಮ್ಮದೇ ಆದಂಥ ಪ್ರಾತಿನಿಧ್ಯ ಇದ್ದಿದ್ದರೆ ಒಂದು ರೀತಿ ಒಳ್ಳೆಯ ಒಂದು ಸೇವೆ ಸಲ್ಲಿಸೋದಕ್ಕೆ ನಮಗೆ ಅವಕಾಶ ಸಿಗ್ತಾಯಿತ್ತು. ಸೊ ಅದನ್ನು ಇವತ್ತು ಅವ್ರು ವಿರೋಧ ಮಾಡಿದ್ದಾರೆ. ಸೊ ಸ್ಥಳೀಯವಾಗಿ ನಾವು ಅದನ್ನು ಕೂಡ ಯೋಚನೆ ಮಾಡಬೇಕಾಗಿದೆ. ನಮ್ಮಂಥ ಕ್ಷೇತ್ರಗಳು ಭಾಳ ದೊಡ್ಡದಿರೋದು ಉತ್ತರ ಕನ್ನಡ ಇರ್ಬೋದು, ನಮ್ಮ ಇದು ಹಾವೇರಿ, ಇಂಥದ್ದೆಲ್ಲ ಭಾಳ ದೊಡ್ಡ ಕ್ಷೇತ್ರಗಳು, ಭೌಗೋಳಿಕವಾಗಿ ಭಾಳ ದೊಡ್ಡದು. ನಮ್ಮ ಉತ್ತರ ಭಾರತದ ಒಂದು ಕೆಲವು ಕ್ಷೇತ್ರ, ಬಸ್ತರು ಮತ್ತು ಲದಾಖ್ ಎಲ್ಲ ಇಡೀ ಏನು ಎಷ್ಟು ದೊಡ್ಡದು ಅಂತ ನಾವು ಯೋಚನೆ ಮಾಡೋಕ್ಕಾಗಲ್ಲ, ನಮಗಿಂತ 3-4 ಪಟ್ಟು ಜಾಸ್ತಿ ಇದ್ದಾವೆ. ಸೊ ಇದೆಲ್ಲ ಪ್ರವಾಸ ಮಾಡಿ ಎಲ್ಲರಿಗೂ ಕೂಡ ತಮ್ಮ ಆಕಾಂಕ್ಷೆಗಳು ಎಲ್ಲನೂ ತಗೊಳ್ಳೋದು ಭಾಳ ಕಷ್ಟನೇ. ಸೊ ಅದಕ್ಕಾಗಿ ಈ ಪುನರ್ವಿಂಗಡಣೆಯೂ ಕೂಡ ಒಂದು ಭೌಗೋಳಿಕ ದೃಷ್ಟಿಯಿಂದ ಮತ್ತು ಜನಸಂಖ್ಯೆ ಒಂದು ದೃಷ್ಟಿಯಿಂದನೂ ಕೂಡ ಅದು ಆಗಬೇಕಾಗಿತ್ತು. ಅದನ್ನು ಕೂಡ ಇವತ್ತು ಈ ವಿರೋಧ ಪಕ್ಷಗಳು ಇದು ಒಪ್ಪಂದ ಕೊಟ್ಟಿಲ್ಲದೆ ಇರೋವಂಥದ್ದು ನಿಜಕ್ಕೂ ಖಂಡನೀಯ. ರಾಷ್ಟ್ರಕ್ಕೋಸ್ಕರ
ಈ ಸಮಸ್ತ ಭಾರತೀಯರಿಗೆ ಒಳ್ಳೆಯ ಒಂದು ಪ್ರಾತಿನಿಧ್ಯ ಸಿಕ್ಕಬೇಕು ಅಂತ ಒಂದು ಗುರಿ ಇಟ್ಕೊಂಡು ಅವರು ಯೋಚನೆ ಮಾಡಬೇಕಾಗಿತ್ತು. ಆದರೆ ಎಲ್ಲನೂ ಕೂಡ ಬರೀ ಈ ಪಕ್ಷ ಪ್ರಧಾನಮಂತ್ರಿ ವಿರೋಧ ಮಾಡಬೇಕು ಅಂತ ಅವ್ರು ಯೋಚನೆ ಮಾಡೋದು ಹೊರತು ಅವ್ರು ಯಾವುದೇ ರೀತಿಯ ಒಂದು ಸಕಾರಾತ್ಮಕವಾದ ರೀತಿಯಲ್ಲಿ ಯೋಚನೆ ಮಾಡ್ತಾ ಇಲ್ಲ ಅಂತ ಇವತ್ತು ಭಾಳ ಸ್ಪಷ್ಟವಾಗಿ ನಮಗೆ ಕಾಣ್ತಾ ಇದೆ. ಮಹಿಳೆಯರ ಇವತ್ತು ಕನಸನ್ನು ನುಚ್ಚುನೂರು ಮಾಡಿದಂತಹ ಕಾಂಗ್ರೆಸ್ ಹಾಗೂ ಮಿತ್ರ ಪಕ್ಷಕ್ಕೆ ಇಡೀ 70 ಕೋಟಿ ಮಹಿಳೆಯರ ಪರವಾಗಿ ಇವತ್ತು ಧಿಕ್ಕಾರವನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಅದೇ ರೀತಿಯಲ್ಲಿ ಸಂವಿಧಾನವನ್ನು ರಚನೆ ಮಾಡಿದಂತಹ ಡಾಕ್ಟರ್ ಅಂಬೇಡ್ಕರ್ ಅವರು 1952ರಲ್ಲಿ ಚುನಾವಣೆಗೆ ನಿಂತಾಗ ಅವರು ಭಾರತೀಯ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ಪ್ರಥಮವಾಗಿ ಕೊಟ್ಟಂತಹ ದೇಶ ಭಾರತ. ಇಂತಹ ವ್ಯಕ್ತಿಗಳನ್ನು ಕಾಂಗ್ರೆಸ್ ಅವರ ಕುಮ್ಮಕ್ಕಿನಿಂದ ಅವತ್ತೇ ಸೋಲಿಸುವಂತಹ 74,333 ಇನ್ವ್ಯಾಲಿಡ್ ವೋಟ್ಗಳನ್ನು ಮಾಡಿಸುವುದರ ಮೂಲಕ ಸೋಲಿಸುವಂಥ ಕೆಲಸವನ್ನು ಮಾಡಿದರು. ಇದನ್ನು ಅರಿತಂತಹ ಡಾಕ್ಟರ್ ಅಂಬೇಡ್ಕರ್ ಅವರು ಇದಕ್ಕೆ ಚುನಾವಣಾ ಆಯೋಗಕ್ಕೆ ದೂರನ್ನು ಕೊಟ್ಟಾಗ ಕಾಂಗ್ರೆಸ್ಸಿನ ಬಣ್ಣ ಅವತ್ತೇ ಬಯಲಾಯಿತು. ಅಟಲ್ ಬಿಹಾರಿ ವಾಜಪೇಯಿಯವರು ಅಧಿಕಾರಕ್ಕೆ ಬಂದಾಗ 1998ರಲ್ಲೇ ಮಹಿಳಾ ಮೀಸಲಾತಿಯ ಬಗ್ಗೆ ಮಾತಾಡಿದರು. 70 ವರ್ಷಗಳ ಕಾಲ ಮಾಡದಂತಹ ಕಲ್ಪನೆ ಕೂಡ ಮಹಿಳಾ ಪ್ರಧಾನಮಂತ್ರಿಯಾಗಿದ್ದಂತಹ ಇಂದಿರಾ ಗಾಂಧಿ ಕೂಡ ಅವತ್ತು ಆ ಮಹಿಳಾ ಮೀಸಲಾತಿಯ ಕಲ್ಪನೆ ಕೂಡ ಮಾಡಲಿಲ್ಲ. ಮಹಿಳೆಯರು ಗುಲಾಮರಾಗಿ ಇರಬೇಕೇ ಹೊರತು ಅವರ ಹಕ್ಕುಗಳನ್ನು ಚಲಾಯಿಸಬೇಕು ಮತ್ತು ಚುನಾವಣೆಯಲ್ಲಿ ದುಡಿಬೇಕು. ಈ 3 ವಿಚಾರಗಳ ಮೇಲೆ ಅವರ ಭಾವನೆ ಇತ್ತು. ಯಾವತ್ತೂ ಕೂಡ ಮಹಿಳಾ ಮೀಸಲಾತಿಯ ಬಗ್ಗೆ ಮಾತಾಡಲಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಅಧಿಕಾರಕ್ಕೆ ಬಂದ ನಂತರ 7 ಬಾರಿ ಮಹಿಳಾ ಮಸೂದೆಯನ್ನು ಮಂಡನೆ ಮಾಡಿದಂಥ ಸಂದರ್ಭದಲ್ಲಿ ಮಸೂದೆಯನ್ನು ಹರಿದು ಹಾಕಿದರು ಸಂಸತ್ತಿನಲ್ಲಿ. ಅಂದರೆ ಯಾವುದೇ ಸಂವಿಧಾನದ ಎಲ್ಲ ವಿಚಾರಗಳನ್ನು ಕೂಡ ಅದನ್ನು ವಿರೋಧ ಮಾಡ್ತಾ ಬಂದರು. ನಮ್ಮ 2014ರಲ್ಲಿ ಅಧಿಕಾರಕ್ಕೆ ಬಂದ ಮೋದಿಯವರು ಮಹಿಳೆಯರಿಗಾಗಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಮಹಿಳೆಯರು ಸ್ವಾವಲಂಬಿ ಆಗಬೇಕು ಎಂಬ ಚಿಂತನೆಯಿಂದ 10 ಹಲವು ಯೋಜನೆಯನ್ನು ಕೊಟ್ಟರು. ಅದರಲ್ಲಿ 27 ವರ್ಷಗಳಿಂದ ನೆನೆಗುದ್ದಿದಂತಹ ಮಹಿಳಾ ಮೀಸಲಾತಿಯನ್ನು ಅವರು ಮುನ್ನೆಲೆಗೆ ತಂದರು. ಅದರಲ್ಲಿ ನಾರಿ ಶಕ್ತಿ ವಂದನ್ ಅಧಿನಿಯಮವನ್ನು ನಾವು 16 ವಿಶೇಷ ಅಧಿವೇಶನ ಮೂಲಕ ಸಂಸತ್ತಿನಲ್ಲಿ ಮಂಡನೆಯನ್ನು ಮಾಡಿದರು. ಅಲ್ಲೂ ಕೂಡ ಕಾಂಗ್ರೆಸ್ ಮತ್ತು ಇಂಡಿಕೂಟ ಮಿತ್ರಕೂಟ ಅಲ್ಲೂ ಕೂಡ ವಿರೋಧ ಪಕ್ಷದ ಮಹಿಳೆಯರು ಇದ್ದಾರೆ ಎಂಬ ಕಲ್ಪನೆ ಕೂಡ ಮಾಡದೆ ವಿರೋಧವನ್ನು ಮಾಡಿದರು. ಅವತ್ತು ಮಹಿಳೆಯರಿಗೆ ಬಹಳ ಪ್ರಥಮ ಆದ್ಯತೆಯನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ ನಮ್ಮ ಭಾರತೀಯ ಜನತಾ ಪಾರ್ಟಿಯವರು. ಹಾಗಾಗಿ ಬಿಲ್ಲನ್ನು ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಅಂತ ಹೇಳುತ್ತಾ ಚಿಂತನೆ ನಮ್ಮದಿತ್ತು. ಕಾನ್ಸ್ಟಿಟ್ಯೂಷನ್ ಬಿಲ್ ಅಂತ ಹೇಳಿದಾಗ 2/3 ಮೆಜಾರಿಟಿ ಬೇಕಾಗ್ತದೆ. ಬೇರೆ ಆರ್ಡಿನರಿ ಬಿಲ್ ಆದರೆ 51% ಪಾಸ್ ಆಗ್ಬಿಡ್ತದೆ. ಹಾಗಾಗಿ ಇವತ್ತು ದ್ರೋಹ ಬಗ್ಗಿದಂತೂ ನಿಜ. ಇಡೀ ದೇಶದ ಮಹಿಳೆಯರಿಗೆ ಗೊತ್ತಾಗಿದೆ. ನಮಗೆ ನಿಜವಾಗ್ಲೂ ಕೂಡ ಕಾಂಗ್ರೆಸ್ನವರು ಅಧಿಕಾರ ಕೂಡ ಬಿಡೋದಿಲ್ಲ ಅಂತ ಹೇಳೋದು ಕೂಡ ಅವರ ಮನಸ್ಸಲ್ಲಿ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದನ್ನು ತೀವ್ರವಾಗಿ ಪಕ್ಷಾತೀತವಾಗಿ ವಿರೋಧ ವ್ಯಕ್ತಪಡಿಸಬೇಕು ಅಂತ ಮಹಿಳೆಯರಿಗೆ ವಿನಂತಿಯನ್ನು ಮಾಡ್ತೀನಿ.